ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕದ ಡೋಸ್ ಮುಖ್ಯಸ್ಥ ಎಕ್ಸ್ನ ಮಾಲೀಕ ಎಲನ್ ಮಸ್ಕ್ ಭಾರತ ಸರ್ಕಾರದ ವಿರುದ್ಧ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಭಾರತ ಸರ್ಕಾರ ಸೋಷಿಯಲ್ ಮೀಡಿಯಾಗಳ ಮೇಲೆ ನಿರ್ಬಂಧವನ್ನು ವಿಧಿಸ್ತಾ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ, ಐಟಿ ಆಕ್ಟ್ ಅನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ಅನ್ನೋದು ಮಸ್ಕ್ ಮಾಲೀಕತ್ವದ ಈ ಹಿಂದೆ ಟ್ವಿಟರ್ ಅಂತ ಕರೆಸಿಕೊಳ್ಳಲ್ಪಡ್ತಾ ಇದ್ದ ಎಕ್ಸ್ ವೇದಿಕೆ ಮಾಡ್ತಾ ಇರೋ ಆರೋಪ. ಮತ್ತು ಈ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಪ್ರಕರಣವನ್ನು ಕೂಡ ಎಕ್ಸ್ ದಾಖಲು ಮಾಡಿದೆ. ಹಾಗಾದ್ರೆ ಮಸ್ಕ್ ಭಾರತದ ವಿರುದ್ಧ ಮಾಡ್ತಾ ಇರೋ ಆರೋಪ ಏನು? ಭಾರತದಲ್ಲಿ ನಿಜಕ್ಕೂ ಅಭಿವ್ಯಕ್ತಿ ಸ್ವಾತಂತ್ರ್ಯದ ದಮನ ಆಗ್ತಾ ಇದೆಯಾ? ಸೋಷಿಯಲ್ ಮೀಡಿಯಾಗಳಿಗೆ ಅತಿ ಹೆಚ್ಚು ಸ್ವಾತಂತ್ರ್ಯವನ್ನು ಕೊಟ್ಟರೆ ಏನಾಗುತ್ತೆ? ಸದ್ಯಕ್ಕೆ ಭಾರತದಲ್ಲಿನ ಐಟಿ ಆಕ್ಟ್ಗಳು ಏನು ಹೇಳ್ತಾ ಇವೆ ಮತ್ತು ಭಾರತದಂಥ ದೇಶದಲ್ಲಿ ನಿಯಂತ್ರಣದ ಅಗತ್ಯ ಎಷ್ಟು ಅನ್ನೋದ್ರ ಬಗ್ಗೆ ಕೂಡ ನಾವಿಲ್ಲಿ ಸ್ವಲ್ಪ ನೋಡೋಣ. ಗೆಳೆಯರೆ, ಭಾರತ ಸರ್ಕಾರ ಸೆನ್ಸಾರ್ಶಿಪ್ಗೆ ಮುಂದಾಗುವ ಮೂಲಕ ಭಾರತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಣ ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾಗಳ ನಿಯಂತ್ರಣಕ್ಕೆ ಐಟಿ ಆಕ್ಟ್ 79(3)B ಅನ್ನು ಬಳಕೆ ಮಾಡಿಕೊಳ್ತಾ ಇದೆ. ಈ ಕಾಯ್ದೆಯ ಮೂಲಕ ಯಾವುದೇ ಪೋಸ್ಟ್ ಅನ್ನು ಡಿಲೀಟ್ ಮಾಡೋದಕ್ಕೆ, ಬ್ಲಾಕ್ ಮಾಡೋದಕ್ಕೆ ಸರ್ಕಾರ ಆದೇಶವನ್ನು ಕೊಡ್ತಾ ಇದೆ. ಇದು ಸಂವಿಧಾನ ಬಾಹಿರ. 79(3)B ಅನ್ನು ಬಳಸುವ ಬದಲು ಐಟಿ ಆಕ್ಟ್ 69(A) ನ ಬಳಕೆ ಮಾಡುವ ಅವಕಾಶ ಇದ್ರೂ ಕೂಡ ಅವರು 79(3)B ನ ಬಳಕೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸರ್ಕಾರಕ್ಕೆ ಸ್ಪಷ್ಟ ನಿರ್ದೇಶನಗಳನ್ನು ಕೊಡಿ, 79(3)B ಕಾಯ್ದೆಯನ್ನೇ ರದ್ದು ಮಾಡಿ ಅಂತ ಎಕ್ಸ್ ಹೈಕೋರ್ಟ್ನ ಮೆಟ್ಲೇರಿದೆ. ಹಾಗಾದ್ರೆ ಮೊದಲಿಗೆ ಈ ಎರಡು ಕಾಯ್ದೆಗಳು ಏನು ಹೇಳುತ್ತವೆ ಮತ್ತು ಇವೆರಡರ ನಡುವಿನ ವ್ಯತ್ಯಾಸ ಏನು ಅನ್ನೋದನ್ನ ನಾವು ನೋಡೋಣ. ಆನಂತರ ಭಾರತದಲ್ಲಿ ಯಾಕೆ ಕಠಿಣ ಕಾನೂನುಗಳ ಅಗತ್ಯ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ಗಮನ ಹರಿಸೋಣ. ಗೆಳೆಯರೆ, ನಾವೀಗ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಪೋಸ್ಟನ್ನು ಹಾಕ್ಬಿಡ್ತೀವಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾದಲ್ಲಿ, ಯೂಟ್ಯೂಬಲ್ಲಿ ಅಥವಾ ಎಕ್ಸ್ ಖಾತೆಯಲ್ಲಿ ಅಂದ್ಕೊಳ್ಳೋಣ. ಇಲ್ಲಿ ಎಕ್ಸು, ಫೇಸ್ಬುಕ್ಕು ಇವೆಲ್ಲ ಕೂಡ ಇಂಟರ್ಮೀಡಿಯರಿಗಳು ಅಂತ ಕರೆಸ್ಕೊಳ್ಳಲ್ಪಡುತ್ತವೆ. ಇವು ಸ್ವತಃ ತಾವೇ ಪೋಸ್ಟ್ಗಳನ್ನು ರಚನೆ ಮಾಡೋದಿಲ್ಲ, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದೂ ಇಲ್ಲ. ಕೇವಲ ಮೂರನೇ ವ್ಯಕ್ತಿಗಳು, ಅಂದರೆ ಅದರ ಬಳಕೆದಾರರು ಯಾರಿದ್ದಾರೆ ಅವರಿಗೆ ವೇದಿಕೆಯನ್ನು ಮಾತ್ರ ಒದಗಿಸಿಕೊಡುವ ಕೆಲಸವನ್ನು ಇವು ಮಾಡುತ್ತವೆ. ಈ ವೇದಿಕೆಯಲ್ಲಿ ನಾವು ವ್ಯಕ್ತಪಡಿಸುವ ಅಭಿಪ್ರಾಯಗಳಿಗೆ, ನಮ್ಮ ಪೋಸ್ಟುಗಳಿಗೆ ನಾವು ಜವಾಬ್ದಾರರೇ ಹೊರತು ಈ ವೇದಿಕೆಗಳಲ್ಲ. ಇಲ್ಲಿ ಯಾವುದೇ ಕಾನೂನು ಕ್ರಮಗಳನ್ನು ಕೈಗೊಂಡರೂ ಕೂಡ ಅದು ಬಳಕೆದಾರನ ವಿರುದ್ಧ ಇರುತ್ತೆ ಹೊರತು ವೇದಿಕೆಯ ವಿರುದ್ಧ ಅಲ್ಲ. ಭಾರತದ ಐಟಿ ಆಕ್ಟ್ ಈ ಇಂಟರ್ಮೀಡಿಯರಿಗಳಿಗೆ ಇಷ್ಟು ಮಾತ್ರದ ರಕ್ಷಣೆಯನ್ನು ಒದಗಿಸಿಕೊಡುತ್ತೆ. ಹಾಗೆ ಅದರಲ್ಲಿ ಸಮಾಜದ ಮೇಲೆ ದುಷ್ಪರಿಣಾಮ ಬೀರುವ, ಭಾರತದ ಭದ್ರತೆಗೆ ಧಕ್ಕೆ ತರುವ, ಸಮಾಜದ ನಡುವೆ ಒಡಕುಂಟು ಮಾಡುವ ಇಂಥ ಯಾವುದೇ ದುರುದ್ದೇಶಪೂರಿತ ಪೋಸ್ಟ್ಗಳು ಕಂಡು ಬಂದಾಗ ಅವುಗಳನ್ನು ತಕ್ಷಣ ಬ್ಲಾಕ್ ಮಾಡೋದಕ್ಕೆ, ಅಳಿಸಿ ಹಾಕೋದಕ್ಕೆ ಅಥವಾ ಆ ಬಳಕೆದಾರನನ್ನ ವೇದಿಕೆಯಿಂದಲೇ ನಿಷೇಧಿಸೋದಕ್ಕೆ, ಆ ಅಕೌಂಟನ್ನೇ ನಿಲ್ಲಿಸಿ ಬಿಡೋದಕ್ಕೆ ಸರ್ಕಾರ ಈ ವೇದಿಕೆಗಳಿಗೆ, ಅಂದರೆ ಇಂಟರ್ಮೀಡಿಯರಿಗಳಿಗೆ ಆದೇಶವನ್ನು ಕೊಡಬಹುದು. ಹಾಗೆ ಆದೇಶ ಕೊಡುವಾಗ ಐಟಿ ಆಕ್ಟ್ 69(A) ಅನ್ವಯ ಆದೇಶವನ್ನು ಕೊಟ್ಟರೆ ಆ ಪೋಸ್ಟು ಪರಿಶೀಲನೆಗೆ ಒಳಗಾಗುತ್ತೆ. ಅದಕ್ಕೊಂದು ತಜ್ಞರ ಸಮಿತಿ ಇರುತ್ತೆ, ಅವರು ಪರಿಶೀಲಿಸಿ ಅದರಲ್ಲಿ ಸಮಸ್ಯೆಗಳಿದ್ರೆ ಅದನ್ನು ಅಳಿಸಿ ಹಾಕೋದಕ್ಕೆ ಆದೇಶವನ್ನು ಕೊಡ್ತಾರೆ. ಈ 69(A) ಅಡಿಯಲ್ಲಿ ಪರಿಶೀಲನೆಗೆ ಅವಕಾಶ ಇರುತ್ತೆ ಮತ್ತು ಸೂಕ್ತ ಕಾರಣಗಳಿದ್ದರೆ ಮಾತ್ರ ಆ ಪೋಸ್ಟನ್ನು ಅಳಿಸುವ, ವ್ಯಕ್ತಿಯನ್ನ ನಿರ್ಬಂಧಿಸುವ ಆದೇಶಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಇಂಟರ್ಮೀಡಿಯರಿಗೆ, ಅಂದರೆ ಸೋಷಿಯಲ್ ಮೀಡಿಯಾದ ವೇದಿಕೆ, ಅಂದರೆ ಸೋಷಿಯಲ್ ಮೀಡಿಯಾ ನಡೆಸುವ ಸಂಸ್ಥೆಗೆ ಯಾವ ಸಮಸ್ಯೆಯೂ ಆಗೋದಿಲ್ಲ. ಆದರೆ 79(3)B ಇದೆಯಲ್ಲ, ಅದು ಹಾಗಲ್ಲ. ಸರ್ಕಾರ ಒಂದು ಪೋಸ್ಟನ್ನು ಡಿಲೀಟ್ ಮಾಡೋದಕ್ಕೆ ಅಥವಾ ನಿರ್ಬಂಧಿಸೋದಕ್ಕೆ ಆದೇಶವನ್ನು ಕೊಟ್ಟು ಕೂಡಲೇ ಇಂಟರ್ಮೀಡಿಯರಿ ಅದನ್ನು ಜಾರಿ ಮಾಡಲೇಬೇಕಾಗುತ್ತೆ. ಹಾಗಲ್ಲದೆ ಇದ್ರೆ ಇಂಟರ್ಮೀಡಿಯರಿಗಳಿಗೆ ಐಟಿ ಆಕ್ಟ್ 21W ಅಡಿಯಲ್ಲಿ ಸಿಕ್ಕಿರುವ ಕಾನೂನಾತ್ಮಕ ರಕ್ಷಣೆಯನ್ನು ಅವರು ಕಳ್ಕೋತಾರೆ. ಇಂಟರ್ಮೀಡಿಯರಿಗಳ ವಿರುದ್ಧ ಕೂಡ ಕಾನೂನು ಪ್ರಕ್ರಿಯೆಗಳನ್ನು ನಡೆಸೋದಕ್ಕೆ ಈ 79(3)B ಅವಕಾಶವನ್ನು ಮಾಡಿಕೊಡುತ್ತೆ. ಸಾಮಾಜಿಕ ಜಾಲತಾಣ ವೇದಿಕೆಗಳಿಗೆ ಇದು ಉತ್ತರದಾಯಿತ್ವವನ್ನು, ಹೊಣೆಗಾರಿಕೆಯನ್ನು ಫಿಕ್ಸ್ ಮಾಡುತ್ತೆ. ಸೊ ಇಲ್ಲಿ ಯಾವುದೇ ಪೋಸ್ಟನ್ನು ತಕ್ಷಣ ರದ್ದು ಮಾಡಲೇಬೇಕಾದ ಅನಿವಾರ್ಯತೆಯನ್ನು ಈ ಕಾಯ್ದೆ ಸೃಷ್ಟಿ ಮಾಡ್ತಾ ಇದೆ. ಸಾಮಾಜಿಕ ಜಾಲತಾಣ ವೇದಿಕೆಗಳ ಮೇಲೆ ಸರ್ಕಾರ ಒತ್ತಡವನ್ನು ಸೃಷ್ಟಿ ಮಾಡೋದಕ್ಕೆ, ಸರ್ಕಾರ ತನ್ನ ನಿಯಂತ್ರಣವನ್ನು ಸಾಧಿಸೋದಕ್ಕೆ ಈ ಕಾಯ್ದೆಯನ್ನು ಬಳಕೆ ಮಾಡ್ತಾ ಇದೆ. ಇದು ಸಂವಿಧಾನದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ಕಿತ್ಕೊಳ್ತಾ ಇದೆ. ಸೊ ಶ್ರೇಯಾ ಸಿಂಘಾಲ್ ಪ್ರಕರಣದಲ್ಲಿ ಹೈಕೋರ್ಟ್ 2015ರಲ್ಲಿ ಕೊಟ್ಟ ತೀರ್ಪನ್ನು ಗಮನದಲ್ಲಿಟ್ಟುಕೊಂಡು ಈ 79(3)B ಅನ್ನು ರದ್ದು ಮಾಡಿ ಅನ್ನೋದು ಎಕ್ಸ್ ವೇದಿಕೆ ಬೇಡಿಕೆ. ಹಾಗಾದರೆ 2015ರ ಆ ತೀರ್ಪೇನು? ಗೆಳೆಯರೆ, 2012ರಲ್ಲಿ ಶ್ರೇಯಾ ಸಿಂಘಾಲ್ ಅನ್ನೋ ವಕೀಲೆ
ಸುಪ್ರೀಂ ಕೋರ್ಟಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ದಾಖಲು ಮಾಡ್ತಾರೆ. ಅವತ್ತಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡಲಾದ ಪೋಸ್ಟ್ಗಳು ಅಶ್ಲೀಲವಾಗಿದ್ದರೆ, ನಿಂದನಾತ್ಮಕವಾಗಿದ್ದರೆ, ಆಕ್ರೋಶಭರಿತವಾಗಿದ್ದರೆ ಅಥವಾ ಸುಳ್ಳನ್ನು, ಅಪಾಯಕಾರಿ ವಿಷಯಗಳನ್ನು ಹಂಚಿದರೆ ಅಂಥವರನ್ನ IT ಆಕ್ಟ್ 66A ಅಡಿಯಲ್ಲಿ ಬಂಧನಕ್ಕೆ ಒಳಪಡಿಸಲಾಗ್ತಾ ಇತ್ತು. ಇದರಿಂದ ಆರ್ಟಿಕಲ್ 19(1)A ಅಡಿಯಲ್ಲಿ ಕೊಡಲ್ಪಟ್ಟಿರುವ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಆಗ್ತಾ ಇದೆ ಅಂತ ಶ್ರೇಯಾ ಸಿಂಘಾಲ್ ವಾದ ಮಾಡಿದ್ರು. ಕಡೆಗೆ 2015ರಲ್ಲಿ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡ್ತು. ಸಂವಿಧಾನದ 19(2) ಪ್ರಕಾರ ಯಾವುದೇ ವ್ಯಕ್ತಿಯ ಅಭಿವ್ಯಕ್ತಿಯನ್ನು ನಿಯಂತ್ರಿಸುವುದಕ್ಕೆ ಸ್ಪಷ್ಟ ಕಾರಣ ಇರಬೇಕಾಗತ್ತೆ ಅಂತ ನ್ಯಾಯಾಲಯ ಹೇಳ್ತು. ಗೆಳೆಯರೆ, ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂದರೆ, ನಮಗೆ ನಮ್ಮ ಸಂವಿಧಾನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಅನ್ನೋ ಕಾರಣಕ್ಕೆ ನಾವು ಏನು ಅಂದರೆ ಅದು ಮಾತಾಡೋ ಹಾಗಿಲ್ಲ. ನಮಗಿಷ್ಟ ಬಂದಿದ್ದನ್ನೆಲ್ಲ ಹೇಳಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಅನ್ನೋ ಹಾಗಿಲ್ಲ. ಆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕೂಡ ಕೆಲ ನಿಬಂಧನೆಗಳು, ನಿಯಂತ್ರಣಗಳು ಇವೆ. ಹಾಗಂತ ಅಭಿವ್ಯಕ್ತಿಯನ್ನು ದಮನ ಮಾಡೋದಕ್ಕೂ ಅವಕಾಶ ಇಲ್ಲ. ಅದಕ್ಕೂ ಒಂದಷ್ಟು ನಿರ್ದಿಷ್ಟ ಕಾರಣಗಳನ್ನು ಕೊಡಬೇಕಾಗತ್ತೆ, ಪರಿಶೀಲನೆಯನ್ನು ಮಾಡಬೇಕಾಗತ್ತೆ. ಹೀಗಾಗಿ ಸುಪ್ರೀಂ ಕೋರ್ಟ್ IT ಕಾಯ್ದೆಯ ಸೆಕ್ಷನ್ 66A ರದ್ದು ಮಾಡಿತು ಮತ್ತು ಇಂಥ ಸಂದರ್ಭಗಳಲ್ಲಿ ಸೆಕ್ಷನ್ 69A ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಬಹುದು ಅನ್ನೋ ಆದೇಶವನ್ನು ಕೊಡ್ತು. ಈಗ ನಮ್ಮಲ್ಲಿ IT ಆಕ್ಟ್ ಸೆಕ್ಷನ್ 66 ಅನ್ನೋದು ಜಾರಿಯಲ್ಲಿಲ್ಲ. ಇನ್ನು 69A ಅಡಿಯಲ್ಲಿ ಯಾವುದೇ ಸೋಷಿಯಲ್ ಮೀಡಿಯಾ ಪೋಸ್ಟ್ ವಿರುದ್ಧ ಕ್ರಮ ಕೈಗೊಳ್ಳಬಹುದು. ಆದರೆ ಅದು ರಾಷ್ಟ್ರೀಯ ಭದ್ರತೆಗೆ ಅಪಾಯವನ್ನು ತರುತ್ತೆ, ಅಥವಾ ಕಾನೂನು ಸುವ್ಯವಸ್ಥೆಗೆ ತೊಂದರೆಯನ್ನುಂಟು ಮಾಡುತ್ತೆ, ಅಥವಾ ಬೇರೆನ್ಯಾವುದೇ ತೊಂದರೆ ಅದರಿಂದ ಆಗ್ತಾ ಇದೆ ಅನ್ನೋದನ್ನ ಖಚಿತಪಡಿಸ್ಕೋಬೇಕಾಗುತ್ತೆ. ಇನ್ನು ಈ ಸೋಷಿಯಲ್ ಮೀಡಿಯಾಗಳ ಹಾವಳಿ ಅನ್ನೋದು ಮಿತಿ ಮೀರಿದ ನಂತರ, ಸೋಷಿಯಲ್ ಮೀಡಿಯಾ ಸೈಟ್ಗಳ ಸಂಖ್ಯೆ ಹೆಚ್ಚಾದ ನಂತರ ಡಿಜಿಟಲ್ ಸೇಫ್ಟಿಯ ಕಡೆಗೆ ಕೂಡ ಸರ್ಕಾರ ಗಮನ ಹರಿಸಲೇಬೇಕಾಗ್ತಾ ಇದೆ. ಹೀಗಾಗಿ ಕೇಂದ್ರ ಗೃಹ ಸಚಿವಾಲಯ ಸಹಯೋಗ್ ಅನ್ನೋ ಪೋರ್ಟಲ್ ಒಂದನ್ನು ಸಿದ್ಧ ಮಾಡಿತು. ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ನ ಮೂಲಕ ಸಿದ್ಧಪಡಿಸಲಾದ ಈ ಪೋರ್ಟಲ್ ಅನ್ನು ಬಳಸಿ ಸರ್ಕಾರದ ಯಾವುದೇ ಏಜೆನ್ಸಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೆ ಯಾವುದೇ ವ್ಯಕ್ತಿ, ಖಾತೆ ಅಥವಾ ಪೋಸ್ಟ್ ಅನ್ನು ಡಿಲೀಟ್ ಮಾಡುವ, ಬ್ಲಾಕ್ ಮಾಡುವ ಆದೇಶವನ್ನು ಕೊಡಬಹುದು. ಈಗ ನೀವು X ಖಾತೆಯಲ್ಲಿ ಏನೋ ಹಂಚಿಕೊಂಡಿರ್ತೀರಿ, ಅದನ್ನು ತೆಲಂಗಾಣದ ಯಾರೋ ಪೊಲೀಸ್ ಅಧಿಕಾರಿ ನೋಡಿದ್ರು, ಇದರಿಂದ ನಮ್ಮೂರಲ್ಲಿ ದಂಗೆಗಳಾಗತ್ವೆ, ನಮ್ಮಲ್ಲಿ ಶಾಂತಿ ಭದ್ರತೆಗೆ ಸಮಸ್ಯೆ ಉಂಟಾಗತ್ತೆ ಅಂತ ಅವರಿಗೆ ಅನ್ನಿಸ್ತು. ಅದೇ ಕಾರಣವನ್ನು ಕೊಟ್ಟು ಅವರು ಸಹಯೋಗ ಪೋರ್ಟಲ್ ಮೂಲಕ ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಯನ್ನೇ ಸ್ಥಗಿತಗೊಳಿಸೋದಕ್ಕೆ ಅಥವಾ ನಿಮ್ಮ ಪೋಸ್ಟನ್ನು ಅಳಿಸೋದಕ್ಕೆ ಸೋಷಿಯಲ್ ಮೀಡಿಯಾ ವೇದಿಕೆಗೆ ಆದೇಶವನ್ನು ಕೊಡಬಹುದು. ಹೀಗೆ ಕೊಡೋ ಆದೇಶವನ್ನು ಸೆಕ್ಷನ್ 79(3)B ಅಡಿಯಲ್ಲಿ ಕೊಟ್ಟಾಗ ಅದನ್ನು ಇಂಟರ್ಮೀಡಿಯರಿ ಸಂಸ್ಥೆ ತಕ್ಷಣ ಪಾಲನೆ ಮಾಡಬೇಕಾಗತ್ತೆ. ಹಾಗಲ್ಲದೆ ಇದ್ದರೆ ಆ ಸಂಸ್ಥೆಗಿರುವ ರಕ್ಷಣೆ ರದ್ದಾಗುತ್ತೆ ಮತ್ತು ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಆಗತ್ತೆ. ಈಗ X ಖಾತೆ ನ್ಯಾಯಾಲಯದ ಮೆಟ್ಲೇರಿರೋದು ಇದೇ ವಿಷಯದ ಬಗ್ಗೆ. ನೀವು ಈ 79(3)B ರದ್ದು ಮಾಡಿ 69A ಮಾತ್ರ ಉಳಿಸ್ಕೊಳ್ಳಿ ಅಂತ X ಕರ್ನಾಟಕ ಹೈಕೋರ್ಟಲ್ಲಿ ಪ್ರಕರಣವನ್ನು ದಾಖಲು ಮಾಡಿದೆ. ಈಗ ಭಾರತದಲ್ಲಿ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟ ಹಾಗೆ ಕಠಿಣ ಕಾನೂನುಗಳು ಬೇಕಾ ಬೇಡವಾ ಅನ್ನೋದು. ಗೆಳೆಯರೆ, ನಮ್ಮಲ್ಲಿ ಸಮಸ್ಯೆ ಏನು ಅಂದರೆ, ಬಹಳಷ್ಟು ಜನಕ್ಕೆ ಸೈಬರ್ ಎಜುಕೇಷನ್ ಇಲ್ಲ. ನಾವು ಏನನ್ನು ಪೋಸ್ಟ್ ಮಾಡಬೇಕು, ಏನನ್ನು ಮಾಡಬಾರ್ದು, ಏನು ಹೇಳಿದರೆ ಏನಾಗುತ್ತೆ ಅನ್ನೋ ಬಗ್ಗೆ ನಮಗೆ ಗೊತ್ತಿಲ್ಲ. ಸಂವಿಧಾನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಮಗೆ ಕೊಟ್ಟಿದೆ, ನಾವು ಏನು ಬೇಕಾದರೂ ಮಾತಾಡಬಹುದು ಅಂತ ಯಾರೋ ಹೇಳಿರ್ತಾರೆ. ಅದನ್ನು ಕೇಳಿಸ್ಕೊಂಡು ನಾವು ಅದು ನಿಜ ಅಂದ್ಕೊಂಡು ಮಾತಾಡೋದಕ್ಕೆ, ನಮಗಿಷ್ಟ ಬಂದಿದ್ದನ್ನೆಲ್ಲ ಬರೆದು ಹೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಆದರೆ ನಮ್ಮ ಅಭಿವ್ಯಕ್ತಿಗೆ ಇರೋ ಮಿತಿಗಳೇನು ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ. ಇವತ್ತು ಸಂವಿಧಾನವನ್ನು ಕೈಲಿಟ್ಕೊಂಡು ಸಂವಿಧಾನ ಉಳಿಸಿ ಅಂತ ಮಾತಾಡ್ತಾರಲ್ಲ, ಅವರಲ್ಲಿ ಎಷ್ಟು ಜನ ಅದನ್ನು ಓದೋ ಪ್ರಯತ್ನ ಮಾಡಿದ್ದಾರೆ ಕೇಳಿ ನೋಡಿ. ನಾನು ಮೇಲಿಂದ ಕೆಳಗಿನವರೆಗೂ ಹೇಳ್ತಾ ಇದ್ದೀನಿ, ಇಲ್ಲಿ ಸಂವಿಧಾನವನ್ನು ಓದಿ ಅರ್ಥ ಮಾಡ್ಕೊಂಡವರು ಎಷ್ಟು ಜನ ಇದ್ದಾರೆ ಗೆಳೆಯರೆ. ಸುಲಭವಾಗಿ ಓದಿ ಅರ್ಥ ಮಾಡ್ಕೊಂಡು ಬಿಡೋದಕ್ಕೆ ಅದು ಕತೆ ಪುಸ್ತಕನೋ ಕಾದಂಬರಿನೋ ಅಲ್ಲ. ಇನ್ನು ನಮ್ಮಲ್ಲಿ ಕನಿಷ್ಠ 8ನೇ ಕ್ಲಾಸ್ನಿಂದ ಶಾಲೆಗಳಲ್ಲಿ ಸಂವಿಧಾನವನ್ನು ಕಲಿಸ್ತಾ ಹೋಗಬೇಕು. ಇದನ್ನು ನಾನು ಸಾಕಷ್ಟು ಬಾರಿ ಹಿಂದೆನೂ ಹೇಳಿದ್ದೀನಿ. ಆದರೆ ಹಾಗೆ ಮಾಡಬೇಕು ಅಂತ ಇವತ್ತಿನವರೆಗೆ ಯಾವ ಎಜುಕೇಷನ್ ಮಿನಿಸ್ಟ್ರಿಗೂ ಅನಿಸೇ ಇಲ್ಲ. ನಾನು ಪಕ್ಷಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವ ಶಿಕ್ಷಣ ತಜ್ಞ, ಯಾವ ಶಿಕ್ಷಣ ಸಚಿವ ಕೂಡ ನಮ್ಮ ಮಕ್ಕಳಿಗೆ ಸಂವಿಧಾನವನ್ನು ಓದಿಸಬೇಕು ಅಂತ ಅಂದುಕೊಳ್ಳೋದೇ ಇಲ್ಲ. ಹೀಗಾಗಿ ನಾವು ಕೂಡ ಸಂವಿಧಾನವನ್ನು ಓದಲಿಲ್ಲ, ಈಗಲೂ ಓದೋದಿಲ್ಲ. ಇನ್ನು ಸೋಷಿಯಲ್ ಮೀಡಿಯಾ, ನಮ್ಮಲ್ಲಿ ಇಂಟರ್ನೆಟ್ನ ಬೆಲೆ ಕಡಿಮೆ ಇದೆ. ಎಲ್ಲರ ಕೈಯಲ್ಲೂ ಕನಿಷ್ಠ ಆಂಡ್ರಾಯ್ಡ್ ಮೊಬೈಲ್ ಆದರೂ ಇದ್ದೇ ಇರುತ್ತೆ. ಅದು ಹೆಂಗಾಗಿದೆ ಅಂದರೆ, ಈ ಕೋದಿ ಕೈಗೆ ಗುಲಗಂಜಿ ಕೊಡೋದು ಅಂತಾರಲ್ಲ, ಹಂಗಾಗಿ ಹೋಗಿದೆ. ಇಲ್ಲಿ ಜನ ತಮಗಿಷ್ಟ ಬಂದಿದ್ದನ್ನು ಪೋಸ್ಟ್ ಮಾಡ್ತಾರೆ, ಫಾರ್ವರ್ಡೂ ಮಾಡ್ತಾರೆ. ಸಾಕಷ್ಟು ಬಾರಿ ಹಾಗೆ ಫಾರ್ವರ್ಡ್ ಆಗೋ ಸುಳ್ಳು ಸುದ್ದಿಗಳು ನಮ್ಮಲ್ಲಿ ಗಲಭೆಗಳಿಗೂ ಕಾರಣ ಆಗತ್ವೆ, ಯಾರದ್ದೋ ಪ್ರಾಣನೂ ತೆಗೆಯುತ್ತವೆ. ಅವು ವಿನಾಕಾರಣದ ಪ್ರತಿಭಟನೆಗಳಿಗೆ ಅವಕಾಶ ಮಾಡಿಕೊಡುತ್ತವೆ, ಕಾನೂನು ಸುವ್ಯವಸ್ಥೆಗಳನ್ನು ಹಾಳು ಮಾಡುತ್ತವೆ, ದೇಶದ ಭದ್ರತೆಗೆ ಧಕ್ಕೆ ತರುತ್ತವೆ. ಅದನ್ನು ನಿಯಂತ್ರಿಸುವುದು ಹೇಗೆ?
ಈ ಹಿಂದೆ ಸೆಕ್ಷನ್ 66 ಇದ್ದಾಗ ಯಾರನ್ನಂದ್ರವ್ರನ್ನ ಸುಮ್ಮನೆ ಬೇಕಾದರೂ ಬಂಧಿಸೋದಕ್ಕೆ ಅವಕಾಶ ಆಗ್ತಾ ಇತ್ತು. ಆ ಸೆಕ್ಷನ್ ಪೊಲೀಸರ ಕೈಯಲ್ಲಿ ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳ ಕೈಯಲ್ಲಿ ಒಂದು ದೊಡ್ಡ ಅಸ್ತ್ರವಾಗಿ ಬಳಕೆ ಆಗ್ತಾ ಇತ್ತು. ಹಾಗಾಗಬಾರದು ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಅದನ್ನು ರದ್ದು ಮಾಡ್ತು. ಆದರೆ ಈಗ ನಿಯಂತ್ರಣವೇ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅಂತ ಸರ್ಕಾರ 79(3)B ಅನ್ನು ಬಳಸ್ತಾ ಇದೆ. ಅದೂ ಕೂಡ ಅಭಿವ್ಯಕ್ತಿಯನ್ನು ದಮನ ಮಾಡ್ತಾ ಇದೆ ಅಂತ ಎಕ್ಸ್ ನ್ಯಾಯಾಲಯದ ಮೆಟ್ಟಿಲೇರಿದೆ. ಗೆಳೆಯರೆ, ಇಲ್ಲಿ 66A ಮತ್ತು 79(3)B ನಡುವೆ ದೊಡ್ಡ ವ್ಯತ್ಯಾಸ ಏನಿಲ್ಲ. 66A ಅಡಿಯಲ್ಲಿ ಇಂಟರ್ಮೀಡಿಯರಿಗಳಿಗೆ ಒಂದು ಖಾತೆಯನ್ನು ಪೋಸ್ಟನ್ನು ಡಿಲೀಟ್ ಮಾಡಿ ಅಂತ ಆದೇಶವನ್ನು ಕೊಟ್ಟರೆ ಆ ಆದೇಶವನ್ನು ಅವರು ಪಾಲನೆ ಮಾಡದೇ ಇದ್ರೂ ಕೂಡ ಅವರ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ 69A ಅಲ್ಲಿ ಅವಕಾಶ ಇಲ್ಲ. ಆದರೆ 79(3)B ಇದೆಯಲ್ಲ, ಇದು ಸರ್ಕಾರದ ಮಾತು ಕೇಳದೇ ಇದ್ದರೆ ಇಂಟರ್ಮೀಡಿಯರಿಗಳನ್ನು ಕೂಡ ಶಿಕ್ಷೆಗೆ ಗುರಿಪಡಿಸುವ, ಅವರ ವಿರುದ್ಧವೂ ಕಾನೂನಿನ ಕ್ರಮವನ್ನು ಕೈಗೊಳ್ಳುವ ಅಧಿಕಾರವನ್ನು ಕೊಡುತ್ತೆ. ಹೀಗಾಗಿ ಇದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೀಗ ಬೇಕಾಗಿಲ್ಲ. ಇಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಮೇಲೆ ಸರ್ಕಾರಕ್ಕೆ ನಿಯಂತ್ರಣ ಇರಬೇಕಾ ಬೇಡವಾ ಅನ್ನೋದು ಪ್ರಶ್ನೆ. ಅವರು ಪೋಸ್ಟ್ ಹಾಕಿದವ್ರ ಮೇಲೆ ಕ್ರಮ ಕೈಗೊಳ್ಳಬೇಡಿ ಅಂತೇನು ಹೇಳ್ತಾ ಇಲ್ಲ. ಆದರೆ ನಿಮ್ಮ ಮನವಿಗೆ ನಾವು ಸ್ಪಂದಿಸಲಿಲ್ಲ ಅಂದಾಗ ನಮ್ಮ ಮೇಲೆ ಕ್ರಮ ಕೈಗೊಳ್ಳೋ ಕಾನೂನುಗಳು ಸರಿ ಇಲ್ಲ, ಅವನ್ನು ತೆಗೆದು ಬಿಡಿ ಅಂತ ಕೇಳ್ತಾ ಇದ್ದಾರೆ. ಆ ಕಾನೂನೂ ಇಲ್ಲ ಅಂದ್ರೆ ಈ ಮಲ್ಟಿನ್ಯಾಷನಲ್ ಪ್ಲಾಟ್ಫಾರ್ಮ್ಗಳು ಸರ್ಕಾರದ ಮಾತನ್ನು ಕೇಳತ್ವಾ? ಈ ವೇದಿಕೆಗಳ ಮೂಲಕ ಲಾಭ ಮಾಡಿಕೊಳ್ಳೋ ಇಂಟರ್ಮೀಡಿಯರಿಗಳಿಗೆ ಒಂದಷ್ಟು ಜವಾಬ್ದಾರಿಯನ್ನ, ಉತ್ತರದಾಯಿತ್ವವನ್ನು ಕೂಡ ಫಿಕ್ಸ್ ಮಾಡಬೇಕಲ್ವಾ? ನಾಳೆ ಯಾವನೋ ಯಾವುದೋ ದೇಶದಲ್ಲಿ ಕೂತ್ಕೊಂಡು ಎಕ್ಸ್ ಅನ್ನೋ ವೈ ಅನ್ನೋ ಝೆಡ್ ಅನ್ನೋ ಬಳಸ್ಕೊಂಡು ಒಂದು ಭಾರತ ವಿರೋಧಿ ಪೋಸ್ಟ್ ಅನ್ನು ಹಾಕ್ತಾನೆ, ಅಥವಾ ಮತ್ತಿನ್ಯಾವುದೋ ಷಡ್ಯಂತ್ರವನ್ನ ಸೋಷಿಯಲ್ ಮೀಡಿಯಾ ಮೂಲಕ ಮಾಡ್ತಾನೆ. ಅದು ಭಾರತದಲ್ಲೊಂದಷ್ಟು ಗಲಭೆಗಳಿಗೋ ಅಥವಾ ಇನ್ಯಾವುದೋ ಸಮಸ್ಯೆಗಳಿಗೋ ಕಾರಣ ಆದಾಗ ಭಾರತ ಸರ್ಕಾರ ಆ ಪೋಸ್ಟನ್ನು ತೆಗೆಯೋದಕ್ಕೆ ಹೇಳುತ್ತೆ. ಅಕಸ್ಮಾತ್ ಇವರು ಸರ್ಕಾರದ ಮನವಿಗೆ ಸ್ಪಂದಿಸದೇ ಇದ್ದರೆ ಆಗ ಸರ್ಕಾರ ಏನು ಮಾಡಬೇಕು? ಯಾರ ವಿರುದ್ಧ ಕ್ರಮ ಕೈಗೊಳ್ಳಬೇಕು? ಅದಕ್ಕೊಂದು ಉತ್ತರದಾಯಿತ್ವ, ಸರ್ಕಾರದ ನಿಯಂತ್ರಣ ಅನ್ನೋದು ಬೇಡವಾ? ಈಗ ಈ ಪ್ರಶ್ನೆ ನ್ಯಾಯಾಲಯದ ಮೆಟ್ಟಿಲೇರಿದೆ. ಈ ಪ್ರಕರಣದಲ್ಲಿ ನ್ಯಾಯಾಲಯ ಕೊಡೋ ತೀರ್ಪು ಭಾರತದಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ವಿಷಯದಲ್ಲೊಂದು ಮಾನದಂಡವನ್ನು ಸ್ಥಾಪಿಸಬಹುದು. ಇದು ಭಾರತದಲ್ಲಿ ಸಾಮಾಜಿಕ ಜಾಲತಾಣಗಳ ಭವಿಷ್ಯವನ್ನು ನಿರ್ಧರಿಸುವ ತೀರ್ಪಾಗತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಗೆಳೆಯರೆ, ನಮ್ಮಲ್ಲಿ ಸಮಸ್ಯೆ ಏನು ಅಂದರೆ ಸರ್ಕಾರಗಳಿಗೆ ಹೆಚ್ಚು ಅಧಿಕಾರ ಮತ್ತು ನಿಯಂತ್ರಣ ಸಿಕ್ಕಿದ್ರೆ ಅದನ್ನ ಆಡಳಿತಶಾಹಿ ದುರ್ಬಳಕೆ ಮಾಡಿಕೊಳ್ಳುತ್ತೆ. ಹಾಗಾಗದೇ ಇದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಮತ್ತು ದುಷ್ಕರ್ಮಿಗಳು ಕಾನೂನಿನ ಲೋಪವನ್ನ ಲಾಭವಾಗಿ ಬಳಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತವೆ. ಹೀಗಾಗಿ ಇವೆರಡರ ಮಧ್ಯೆ ಜನರ ಹಕ್ಕುಗಳ ಹರಣವೂ ಆಗದ ಹಾಗೆ ನ್ಯಾಯಾಲಯ ಯಾವ ತೀರ್ಪನ್ನು ಇಲ್ಲಿ ಕೊಡುತ್ತೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇರೋ ಅಂಶ. ಇದು ಗೆಳೆಯರೆ, ಸೆಕ್ಷನ್ 79(3)B ಅನ್ನು ರದ್ದು ಮಾಡಿ ಅಂತ ಎಕ್ಸ್ ವೇದಿಕೆ ನ್ಯಾಯಾಲಯದ ಮೆಟ್ಟಿಲೇರಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.